ಧಿಕ್ಕಾರ ಧಿಕ್ಕಾರ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಖಂಡಿಸಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತು ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಮೇಲೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ನಮ್ಮ ಜೊತೆ ಮಾಜಿ ಸಂಸದರಾದಂಥ ಉಗ್ರಪ್ಪ ಅವರಿದೆ. ಸರ್, ಇವತ್ತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಬಳಿಕ ನಾವು ಒಂದು ವಾರದ ಬಳಿಕ ಅನುದಾನ ಕೊಡ್ತೀವಿ, ಪರಿಹಾರ ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಇದೆಷ್ಟರ ಮಟ್ಟಿಗೆ ನೋಡಿ, ಕೇಂದ್ರ ಸರ್ಕಾರಕ್ಕೆ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನುವಂಥ ಮಾತನ್ನೇ ಹೇಳ್ತಾರೆ ಹೊರತು ಇಡೀ ರಾಷ್ಟ್ರದ ಜನರನ್ನು ಒಂದು ಕುಟುಂಬವಾಗಿ ನೋಡ್ತಕ್ಕಂಥ ಪ್ರವೃತ್ತಿ ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಕಳ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 34 ಲಕ್ಷ ರೈತರ ಜಮೀನಿನಲ್ಲಿ ಬೆಳೆದಿರತಕ್ಕಂಥ ಬೆಳೆಗಳು ನಾಶ ಆಗಿದ್ದಾವೆ. ಸುಮಾರು 37,000 ಕೋಟಿಗೂ ಹೆಚ್ಚು ಬೆಳೆ ನಷ್ಟ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಕಳೆದ ಅಕ್ಟೋಬರ್ನಲ್ಲಿ ನಮ್ಮ ರಾಜ್ಯ ಸರ್ಕಾರ ಸುಮಾರು 4,663 ಕೋಟಿ NDRF ಫಂಡಿಂದ ಕೊಡಬೇಕು. ಅಡಿಷನಲ್ ಆಗಿ 18,171 ಕೋಟಿ ಹಣ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು. ಸೊ ಅದೇ ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಏನು ಬರ ಅಧ್ಯಯನ ಮಾಡಲಿಕ್ಕೆ ಅಧಿಕಾರಿಗಳ ಸಮಿತಿ ಇಲ್ಲಿಗೆ ಬಂದು ಅಧ್ಯಯನ ಮಾಡಿ ಕೊಡಬೇಕು NDRF ಫಂಡಿಂದ ಅನ್ನುವಂಥ ಶಿಫಾರಸನ್ನು ಸಹ ಮಾಡಲಾಗಿದ್ದು. ಅದು ಅಕ್ಟೋಬರ್ ನವಂಬರ್ನಲ್ಲಿ ಮಾಡಿದರೂ ಸಹ ಮಾರ್ಚ್ ಆದರೂ ಸಹ ಕೊಟ್ಟಿರಲಿಲ್ಲ. ಸೊ ಈ ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿ ದಾಖಲಾದಂಥ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರದವರು 1 ವಾರದಲ್ಲಿ ಕೊಡ್ತೀವಿ ಅಂತ ಅಲ್ಲ ಅವ್ರು ಹೇಳಿರೋದು, 1 ವಾರದಲ್ಲಿ ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೇವೆ. ಯಾಕೆಂದರೆ ಚುನಾವಣಾ ಆಯೋಗ ನೀತಿ ಸಂಹಿತೆ ಅಡ್ಡಿ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಈ ಮಲತಾಯಿ ಧೋರಣೆ ಪ್ರವೃತ್ತಿಯನ್ನು ಬಿಟ್ಟು ಗುಜರಾತಿಗೆ ಹೇಗೆ ಸಹಾಯ ಮಾಡ್ತಾಯಿದ್ರಿ, ಉತ್ತರ ಪ್ರದೇಶಕ್ಕೆ ಹೇಗೆ ಸಹಾಯ ಮಾಡ್ತಾಯಿದ್ರಿ, ಆ ರೀತಿಯಲ್ಲಿ ಕೂಡಲೇ ಏನಿವತ್ತು ರಾಜ್ಯ ಸರ್ಕಾರ ಕೇಳಿರ್ತಕ್ಕಂಥ 4,663 ಕೋಟಿ NDRF ಫಂಡನ್ನು ಕೊಡ್ತಕ್ಕಂಥದ್ದು, ಹಾಗೆ ಅಡಿಷ್ನಲ್ ಆಗಿ 18,171 ಕೋಟಿ ಅಡಿಷ್ನಲ್ ಅಮೌಂಟನ್ನು ಕೊಡೋದ್ರ ಮೂಲಕ ರಾಜ್ಯದ ಜನರ ಏನು ಈ ಬರ ಸಮಸ್ಯೆ ಇದೆ, ಈ ಸಮಸ್ಯೆಯಲ್ಲಿ ಒಂದು ಕಡೆ ಅನ್ಎಂಪ್ಲಾಯ್ಮೆಂಟು, ಇನ್ನೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ, ಇನ್ನೊಂದು ಕಡೆ ಮೇವಿನ ಸಮಸ್ಯೆ, ಇನ್ನೊಂದು ಕಡೆ ರೈತರಿಗೆ ಕೊಡಬೇಕಾಗಿರುವಂಥ ಬೆಳೆ ಪರಿಹಾರ, ಇದನ್ನು ಕೊಡ್ತಕ್ಕಂಥದಕ್ಕೆ ಈ ಹಣ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನೋದರ ಹಿನ್ನೆಲೆಯಲ್ಲಿ ನಾವಿಲ್ಲಿ ಧರಣಿ ಮಾಡಿರ್ತಕ್ಕಂಥದ್ದು. ಬಹುಶಃ ಈಗಲಾದರೂ ರಿಯಲೈಸ್ ಮಾಡಿಕೊಂಡು ಹಣ ಬಿಡುಗಡೆ ಮಾಡಲಿ ಕೇಂದ್ರ ಸರ್ಕಾರ. ಇಲ್ಲದೇ ಇದ್ದರೆ ರಾಜ್ಯದ ಜನ ಈ BJP ಸರ್ಕಾರಕ್ಕೆ ಪಾಠ ಕಲಿಸ್ತಾರೆ ಅಂತೇಳಿ ನಾವು GST ಹಣದಲ್ಲೂ GST ಒದಗಿಸಲು ಕೂಡ ಅನ್ಯಾಯ ಆಯಿತು, ಬರ ಪರಿಹಾರ ಅನ್ಯಾಯ, ವಿಶೇಷ ಅನುದಾನಗಳ ಬಿಡುಗಡೆ ಮಾಡ್ತಾ ಇಲ್ಲ, ಎಲ್ಲದಕ್ಕೂ ಕೂಡ ಈ ಥರ ತಾರತಮ್ಯ ತೋರಿದ್ರು. ನೋಡಿ, ಇದು ಸ್ಪಷ್ಟ ಇದೆ. ನರೇಂದ್ರ ಮೋದಿಯವರು ಕೇವಲ ಮಾತನಾಡ್ತಾರೆ ಹೊರತು ಎಲ್ಲಿ ವಿರೋಧ ಪಕ್ಷಗಳು ಅಧಿಕಾರದಲ್ಲಿದ್ದಾವೆ, BJP ಹೊರತಾದಂಥ ರಾಜಕೀಯ ಪಕ್ಷಗಳು ಎಲ್ಲಿ ಅಧಿಕಾರದಲ್ಲಿದ್ದಾವೋ ಆ ಪಕ್ಷಗಳ ಸರ್ಕಾರಕ್ಕೆ ಮತ್ತು ಆ ರಾಜ್ಯಗಳಿಗೆ ಮಲತಾಯಿ ಧೋರಣೆ ಮಾಡ್ತಾರೆ. GSTನಲ್ಲೂ ಕೊಡಬೇಕಾಗಿರುವಂಥ ಪಾಲು ಕೊಡೋದಿಲ್ಲ, ಅಥವಾ ವಿಶೇಷ ಅನುದಾನಗಳು ಸಹ ಕೊಡ್ತಾ ಇಲ್ಲ. ಮತ್ತು ಈ ರೀತಿ ವಿಕೋಪಗಳಾದಂಥ ಏನು ಡ್ರೌಟ್ ಇರ್ಬೋದು ಅಥವಾ ಪ್ರವಾಹ ಬಂದಂಥ ಸಂದರ್ಭದಲ್ಲಿರ್ಬೋದು. ಈಗ ಉದಾಹರಣೆಗೆ ಹಿಂದೆ ಕೂರ್ಗಲ್ಲೆಲ್ಲ ಪ್ರವಾಹ ಬಂದಿತ್ತು, ಸಮೀಕ್ಷೆಗೂ ಬರಲಿಲ್ಲ, ಹಣನೂ ಬಿಡುಗಡೆ ಮಾಡಲಿಲ್ಲ. ಆದರೆ ಒಂದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ವಿಧಾನ ಪರಿಷತ್ನಲ್ಲಿ, ಹಾಗೆ ಸಿದ್ದರಾಮಯ್ಯವರು ಅದೇ ಸಮಯದಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದಾಗ 2009 ಅಕ್ಟೋಬರ್ 28, 29 ನಮ್ಮ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಪ್ರವಾಹ ಬಂದು ಬಾಗಲಕೋಟೆ, ಕೊಪ್ಪಳ, ಬಳ್ಳಾರಿ, ರಾಯಚೂರು ಇನ್ನಿತರ ಭಾಗಗಳಲ್ಲಿ ಬಂದಂಥ ಪ್ರವಾಹದಿಂದ ನಷ್ಟ ಆದಂಥ ಅದರ ಹಿನ್ನೆಲೆಯಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ರವರು, ಸೋನಿಯಾಜಿಯವರು ವೈಮಾನಿಕ ಸಮೀಕ್ಷೆ ಮಾಡಿ ರಾಯಚೂರಿನಲ್ಲಿ ಸ್ಪಾಟಲ್ಲೇ 1,500 ಕೋಟಿ ವಿಶೇಷ ಅನುದಾನವನ್ನು ಅನೌನ್ಸ್ ಮಾಡಿ ಹಣ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸದ ಕಾಲಘಟ್ಟದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಈ ರಾಜ್ಯದ ಜನ, ಈ ರಾಜ್ಯದಿಂದ ಸುಮಾರು 25
ಸಂಸತ್ ಸದಸ್ಯರನ್ನು ಬಿ ಜೆ ಪಿಗೆ ಕೊಡಲಾಗಿತ್ತು. ಆದರೂ ಸಹ ಯಾರೂ ಬಾಯೂ ಬಿಡ್ತಾ ಇಲ್ಲ, ಹಣನೂ ಬಿಡುಗಡೆ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಈಗಲೂ ಸಹ ಕೂಡಲೇ ಕಾಲಹರಣ ಮಾಡದೆ ಏನು ಇವತ್ತು 4,663 ಕೋಟಿ NDRF ಮತ್ತು 18,171 ಕೋಟಿ ಅಡಿಷ್ನಲ್ ಅಮೌಂಟನ್ನು ಕೊಡ್ತಕ್ಕಂಥದ್ದಕ್ಕೆ ಮತ್ತು ಇನ್ನಿತರ ಇಲಾಖೆಗಳಲ್ಲಿ ರಾಜ್ಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ಪಾಲೇನಿದೆ ಆ ಪಾಲನ್ನು ಕೊಡ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಮುಂದೆ ಆಗಬೇಕು ಅಂತೇಳಿ ಆಗ್ರಹಿಸ್ತಾರೆ. ರಾಜ್ಯದಿಂದಲೇ ಆಯ್ಕೆ ಆದಂಥವ್ರು ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆಯಾಗಿದ್ದಾರೆ, ಅಂಥವರೇ ಸಾಕಷ್ಟು ಸುಳ್ಳುಗಳನ್ನ ಹೇಳಿದ್ದಾರೆ ಅನ್ನೋಂಥ ಆರೋಪ ಕೇಳಿಬರ್ತದೆ. ನೋಡಿ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಿರ್ಮಲಾ ಸೀತಾರಾಮರವರು ಇಲ್ಲಿ ರಾಜ್ಯಸಭೆಗೆ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿದೆ. ಆದರೆ ಅವರಿಗೆ ರಾಜ್ಯದ ಬಗ್ಗೆನೂ ಸಹ ಯಾವುದೇ ವಿಧವಾದಂಥ ವಿಶೇಷ ಪ್ರೀತಿ ಇಲ್ಲ. ಏನು ಕಾನೂನಿನ ಚೌಕಟ್ಟಿನಲ್ಲಿ ಕೊಡಬೇಕಾಗಿದೆಯೋ ಹಣ ಕೊಡೋದಾದರೂ ಪ್ರಯತ್ನ ಮಾಡಬೇಕು. ಆದರೆ ಇವರು ಏನು ಮಾಡ್ತಾಯಿದ್ದಾರೆ, ಕೇಂದ್ರ ಸರ್ಕಾರದ ಸುಳ್ಳುಗಳನ್ನು ಮುಚ್ಚಾಕೊಳ್ಳಿಕ್ಕೆ ಸುಳ್ಳುಗಳನ್ನು ಹೇಳ್ತಾಯಿದ್ರು. ಈಗ ಉದಾಹರಣೆಗೆ ಚುನಾವಣಾ ಆಯೋಗ ಅನುಮತಿ ಕೊಟ್ಟಿಲ್ಲ ಹೈ ಪವರ್ ಕಮಿಟಿ ಮೀಟಿಂಗ್ ಮಾಡಿ ಹಣ ರಿಲೀಸ್ ಮಾಡೋದಕ್ಕೆ ಅಂಥೇಳಿ ಅವ್ರು ಹೇಳಿದ್ದಾರೆ. ನೀವು ಇನ್ಫ್ಯಾಕ್ಟ್ ಚುನಾವಣಾ ನೀತಿ ಸಂಹಿತೆ ಅಡ್ಡಿ ಬರೋದಿಲ್ಲ, ಅವರು ಓದಿದರೆ ಅರ್ಥ ಆಗುತ್ತೆ. ಅಥವಾ ರೆಪ್ರೆಸೆಂಟೇಷನ್ ಪೀಪಲ್ಸ್ ಆ್ಯಕ್ಟು ಅಥವಾ ಯಾವುದೇ ಕಾನೂನು ಸಹ ಅಡ್ಡಿ ಬರೋದಿಲ್ಲ. ಸೊ ಆದರೂ ಸುಳ್ಳು ಹೇಳಿದ್ದಾರೆ. ಏನು ಕಳೆದ 7ನೇ ತಾರೀಕು ಇಲ್ಲೇ ಬೆಂಗಳೂರಿನಲ್ಲೇ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಅನಿಸುತ್ತೆ ಈ ರೀತಿ ಸುಳ್ಳು ಹೇಳುವಂಥವರಿಗೆ ಬುದ್ಧಿಪಾಠ ಕಲಿಸುವಂಥ ಶಕ್ತಿ ಜನಸಾಮಾನ್ಯರಲ್ಲಿ ಮತದಾರರಲ್ಲಿದೆ. ಆ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಗೆ ಕಲಿಸಿದ್ರೆ ಬಹುಶಃ ಆ ನಿರ್ಮಲಾ ಸೀತಾರಾಮನ್ ಮತ್ತು ಅವರ ಟೀಮ್ಗೆ ಬುದ್ಧಿ ಕಲಿಸ್ದಂಗೆ ಆಗುತ್ತೆ ಅಂತೇಳಿ ನಾವು ಚುನಾವಣೆಯಲ್ಲಿ ಪದೇ ಪದೇ ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ, ಪ್ರಚಾರಗಳನ್ನ ಮಾಡ್ತಿದ್ದಾರೆ, ಅಬ್ಬರದ ಭಾಷಣಗಳು ಕೇಳ್ತಿದ್ದಾರೆ. ಇವತ್ತು ಮೋದಿಯವರು ಹೇಳ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮತ್ತೆ ಗಲಭೆಗಳಾಗ್ತವೆ. ನೋಡಿ, ಬಹುಶಃ ಗಲಭೆಗೆ ಮತ್ತೊಂದು ಹೆಸರು ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ. ಗಲಭೆ ಮಾಡಿಸುವಂಥ ಪ್ರವೃತ್ತಿ ಯಾವುದಾದ್ರೂ ಇದೆ, ಗೋಧ್ರಾ ಘಟನೆ ಯಾರಿಂದ ಆಗಿದ್ದು? ಸೊ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಈದ್ಗಾ ಮೈದಾನದ ಸಮಸ್ಯೆ ಉಲ್ಬಣ ಆಗಿದ್ದು ಯಾರಿಂದ? ಅಥವಾ ಚಿಕ್ಕಮಗಳೂರಿನ ಬಾಬಾ ಬುಡನಗಿರಿ ದತ್ತಪೀಠದ ಸಮಸ್ಯೆಯನ್ನು ಉಲ್ಬಣ ಮಾಡಿಸಿದ್ದು ಯಾರಿಂದ? ಸೊ ಗಲಭೆಗಳನ್ನು ಮಾಡಿಸುವಂಥ ಪ್ರವೃತ್ತಿ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿಯವರಿಗೆ ಹೊರತು ಕಾಂಗ್ರೆಸ್ಸಿಗಲ್ಲ. ನಾನು ಇಷ್ಟೇ ಹೇಳ್ತೇನೆ, ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ದೇವರ ಹೆಸರು, ಧರ್ಮದ ಹೆಸರು, ಮತ್ತೊಂದು ಮಗದೊಂದು ಬಳಸೋದಕ್ಕಿಂತ ತಮ್ಮ ಸಿದ್ಧಾಂತ ಮತ್ತು ತಮ್ಮ ಸಾಧನೆಗಳು, ತಮ್ಮ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಮತದಾರರನ್ನು ಓಲೈಸುವಂಥ ಕೆಲಸ ಆಗಬೇಕೇ ಹೊರತು ಅದನ್ನು ಬಿಟ್ಟು ಹತಾಶರಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ಮೋರ್ ಪರ್ಟಿಕ್ಯುಲರ್ಲಿ ಮೋದಿಯವರು ಮನಬಂದಂತೆ ಮಾತನಾಡ್ತಾ ಇದ್ದಾರೆ. ಬಹುಶಃ ಈ ಹತಾಶ ಭಾವನೆಗಳಿಗೆ ಜನ ಬೆಂಬಲ ಕೊಡೋದಿಲ್ಲ. ಅಂತಿಮವಾಗಿ ಈ ದೇಶದ ಸಂವಿಧಾನ ಉಳಿಸ್ತಕ್ಕಂಥದ್ದಕ್ಕೆ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸ್ತಕ್ಕಂಥದ್ದಕ್ಕೆ ಜನ ಇವತ್ತು ಇಂಡಿಯಾ ಬ್ಲಾಕ್ ಏನಿದೆ, ಸನ್ಮಾನ್ಯ ಖರ್ಗೆ, ಸೋನಿಯಾಜಿ ಮತ್ತು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿರ್ತಕ್ಕಂಥ ಇಂಡಿಯಾ ಬ್ಲಾಕಿನ ಗುಂಪಿಗೆ ಹೆಚ್ಚು ಮತಗಳನ್ನು ಕೊಟ್ಟು, ಹೆಚ್ಚು ಸ್ಥಾನಗಳನ್ನು ಕೊಟ್ಟು ರಾಷ್ಟ್ರದಲ್ಲಿ ಹೊಸ ವ್ಯವಸ್ಥೆಯನ್ನು ಜಾರಿಗೆ ಬರ್ತಕ್ಕಂಥ ಸರ್ಕಾರ ರೂಪಿಸ್ತಕ್ಕಂಥ ಸಹಕಾರ ನೀಡ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಇದಿಷ್ಟು VS ಉಗ್ರಪ್ಪ ಅವರ ಮಾತು. ಏನಂದರೆ ಸಾಕಷ್ಟು BJP ಹತಾಶರಾಗಿದ್ದಾರೆ. ಹೀಗಾಗಿ ಧರ್ಮ ದೇವರ ಹೆಸರುಗಳಲ್ಲಿ ರಾಜಕಾರಣವನ್ನು ಮಾಡ್ತಿದ್ದಾರೆ. ಅನುದಾನವನ್ನು ಕೊಡಲಿ, ಅನ್ಯಾಯ ಮಾಡದೆ ರಾಜಕಾರಣವನ್ನು ಮಾಡಲಿ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.